ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಪಾಪ್. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ 2 ಚಿರತೆಗಳು. ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಹರಸಾಹಸ ಮಾಡಲಾಗ್ತಾ ಇದೆ. 2 ಚಿರತೆಗಳು, ಅದರಲ್ಲಿ 2 ಚಿರತೆಗಳನ್ನ ಟನಲ್ನಿಂದ ಹೊರಕ್ಕೆ ಕರ್ಕೊಂಡ್ಬರೋದೇ ಈಗ ಒಂದು ರೀತಿಯಲ್ಲಿ ಹರಸಾಹಸ ಪಡುವಂತಾಗಿದೆ. ಆತಂಕವನ್ನ ಸೃಷ್ಟಿ ಮಾಡಿರುವಂಥ ಚಿರತೆಗಳ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೆಳಗ್ಗೆಯಿಂದಲೂ ಚಿರತೆಗಳನ್ನು ಬೋನಿಗಟ್ಟೋದಕ್ಕೆ ಸಿಬ್ಬಂದಿಗಳು ಪರದಾಡುವಂತಾಗ್ತಾ ಇದೆ. ಸುಡು ಬಿಸಿಲಲ್ಲಿ ಚಿರತೆಗಳನ್ನು ಸೆರೆ ಹಿಡಿಯೋದೇ ಈಗ ಸಿಬ್ಬಂದಿಗೆ ಹರಸಾಹಸ ಆಗ್ಬಿಟ್ಟಿದೆ. ಸತತ 5 ಗಂಟೆಗಳಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿ ಇಲ್ಲಿ ಇರುವಂತ ಚಿರತೆಗಳನ್ನ ಸೆರೆ ಹಿಡಿಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಆ ಟನಲ್ನ ಒಳಗಡೆ 2 ಚಿರತೆಗಳು ನೆಮ್ಮದಿಯಾಗಿ ಮಲಗಿದೆ. ಪಟಾಕಿ ಹೊಡೆದ್ರೂ ಬರ್ತಾ ಇಲ್ಲ, ಜೋರಾಗಿ ಗದ್ದಲ ಮಾಡಿದ್ರೂ ಹೊರಗೆ ಬರ್ತಾ ಇಲ್ಲ. 2 ಭಾಗದಲ್ಲೂ ಕೂಡ ಬೋನ್ಗಳನ್ನ ಇರಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಗ್ರಾಮಸ್ಥರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಈ ಚಿರತೆ ಕಾರ್ಯಾಚರಣೆಯನ್ನ ನೋಡೋದಕ್ಕೆ ಅಲ್ಲಿ ನೆರೆದಿರುವಂತ ಜನರನ್ನ ನೋಡಿ. ಟ್ರ್ಯಾಕ್ಟರ್ಗಳಲ್ಲಿ ಬಂದಿದ್ದಾರೆ, ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ. ಸುತ್ತಮುತ್ತಲಿನ ಊರವರೆಲ್ಲ ಬಂದು ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ ನೋಡ್ತಿದ್ದಾರೆ. ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಸ್ಥಳದಿಂದಲೇ, ಆ ಕಾರ್ಯಾಚರಣೆ ನಡೀತಾ ಇರುವಂಥ ಸ್ಥಳದಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಕಳೆದ 3-4 ದಿನಗಳಿಂದ ಹಾವೇರಿ ತಾಲೂಕಿನ ಅಗಡಿ ಮತ್ತು ಮಾಳಾಪುರ, ಬಸಾಪುರ ಮತ್ತು ವಿವಿಧ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಲ್ಲದೆ ಜಿಂಕೆ ಆಗಿರ್ಬೋದು, ಮನೆ ಮನೆ ಸಾಕಿರುವಂಥ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ನಾಯಿಗಳನ್ನ ಹೊತ್ತಂಥ ಚಿರತೆ ಏನಿತ್ತು, ಇವತ್ತದು ಬೆಳಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನೋಡ್ತಾ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಯಾಕಂತಂದರೆ ಚಿರತೆಯನ್ನು ಬೆಳಗ್ಗೆ ಹೊರಗಡೆ ಬಂದಂತಂದರೆ ಬಾತ್ರೂಮ್ಗೆ ಬಂದಂಥ ಸ್ಥಳೀಯವರು ನೋಡಿ ಇಲಾಖೆಗೆ ತಿಳಿಸಿರುವಂಥದ್ದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಬೋರ್ಗಳನ್ನು ಇಟ್ಟಿರುವಂಥದ್ದು, ಅಂದರೆ ಚಿಕ್ಕದಾದ ಚರಂಡಿ, ಅಂದರೆ ಒಂದು ರೀತಿಯಲ್ಲಿ ಕಾಲುವೆ ಇರುತ್ತೆ, ಆ ಕಾಲುವೆಗಳಲ್ಲಿ ಅದು ಹೋಗಿರುವಂಥದ್ದು, ಅಂದರೆ ಅಲ್ಲಿ ಮಲಗಿತ್ತು ಅಂತಕ್ಕಂಥದ್ದನ್ನು ಸ್ಥಳೀಯರು ನೋಡಿ ಹೇಳಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಂಪೂರ್ಣವಾಗಿ ಹರಸಾಹಸ ಪಡ್ತಿರುವಂಥದ್ದು. ಬೋರ್ಗಳನ್ನು ಇಟ್ಟಿರುವ ಮುಖಾಂತರ, ಪಟಾಕಿ ಇಡುವ ಮುಖಾಂತರ ಅದನ್ನು ಸೆರೆಡಲು ಮುಂದಾಗ್ತಾ ಇರುವಂಥದ್ದು. ಆದರೆ ಅದ್ರ ಜೊತೆಗೆ ಜನಗಳನ್ನ ನೋಡ್ತಾ ಇರ್ಬೋದು. ಜನ ಒಂದು ರೀತಿಯಲ್ಲಿ ಚಿರತೆನ ನೋಡಲಿಕ್ಕೆ ಮುಗಿಬಿದ್ದಿರುವಂಥದ್ದು. ಬೆಳಗ್ಗೆ ಏನು ಕಾರ್ಯಾಚರಣೆ ಪ್ರಾರಂಭವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನರು ಇಲ್ಲಿ ಸ್ಥಳದಿಂದ ಕದಲ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಚಿರತೆನ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಜನ ಬಂದು ನಿಂತ್ಕೊಂಡಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈ ಬಲಗಡೆ ಆದರೆ ಇನ್ನು ಎಡಭಾಗದಲ್ಲಿ ಕೂಡ ಚರಂಡಿಯ ಕೊನೆ ಎಂಡಿದೆ. ಅಂದರೆ ಸ್ಥಳೀಯರು ಬೆಳಗ್ಗೆ ಏನೋ ಬಾತ್ರೂಮ್ಗೆ ಬಂದಾಗ ನೋಡುವಂಥ ಚಿರತೆಯನ್ನು ಅಕ್ಕಪಕ್ಕದ ಸಿಕ್ಕಂಥ ತಗಡುಗಳನ್ನ ಇಟ್ಟು ಅದನ್ನು ಮುಚ್ಚಾಕ್ತಾರೆ. ಅಂದರೆ ಚಿರತೆಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಆಸ್ಪದ ನೀಡದಂತೆ ಅದನ್ನು ಬಂದಿ ಮಾಡ್ತಾರೆ. ಅಂದರೆ 3-4 ದಿನಗಳಿಂದ ಚಿರತೆಯ ಓಡಾಟ ಈ ಮಾಳಾಪುರ ಗ್ರಾಮದಲ್ಲಿ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಅಂದರೆ ಏನು ಈಗ ಸದ್ಯಕ್ಕೆ ಚಿರತೆ ಸೆರೆಯಾಗುವ ಜಾಗ ಇದೆ, ಅಲ್ಲಿದ್ದ ಕೇವಲ ಗ್ರಾಮಕ್ಕೆ 200 ಮೀಟರ್ಗಳಷ್ಟು ದೂರ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಏನು ಕಾಣ್ತಾ ಇದೆ ಅದು ಆ ಚರಂಡಿಯ ಮೇಲ್ಗಡೆ ಇರ್ತಕ್ಕಂಥ ಒಳಗಡೆ ಪಟಾಕಿಗಳನ್ನು ಹಾಕಿ ಹೊಡೆಯುವ ಮುಖಾಂತರ ಸದ್ಯಕ್ಕೆ ಅದನ್ನು ಸೆರೆ ಹಿಡಿಯುವಲ್ಲಿ ಮುಂದಾಗ್ತಿರುವಂಥದ್ದು. ಇಲ್ಲಿ ನೋಡ್ತಾರೆ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ ಅಂದರೆ, ಇಲ್ಲೊಂದು ಬೋನ್ ಇದೆ. ಆ ಬೋನ್ ಅಂದರೆ ಒಂದು ತೆಗ್ಗಿರುವಂಥದ್ದು, ಆ ತೆಗ್ಗಲ್ಲಿ ಚಿರತೆ ಬಿದ್ದಿರುವಂಥದ್ದು. ಸ್ಥಳ ನೋಡುವಂಥ ಸ್ಥಳೀಯ ಗ್ರಾಮಸ್ಥರು ಈಗ ಅಲ್ಲಿ ತಗಡನ್ನು ತಂದು ಹಾಕಿ ಕಲ್ಲುಗಳನ್ನು ಇಟ್ಟು ಅಭಯಾರಣ್ಯ ಅಂದರೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಸದ್ಯಕ್ಕೆ ಚಿರತೆ ಸೆರೆ ಹಿಡಿಯಲಿಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಜನರು ಕೂಡ ಕಾಟ ಕೊಡ್ತಿರೋದು. ಅಂದರೆ ಮನುಷ್ಯರ ವಾಸನೆ ಆಗುವ ಮತ್ತು ಸೌಂಡ್ ಮಾಡಿದ್ರೆ ಚಿರತೆ ಓಡೋಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವಷ್ಟು ಚಿರತೆ ಸೆರೆ ಹಿಡಿಯುವ ಕಾರ್ಯ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ಸದ್ಯಕ್ಕೆ ಏನಾಗ್ತದೆ, 5 ಗಂಟೆಯಿಂದ ಹರಸಾಹಸವನ್ನ ಪಟ್ಟು ಚಿರತೆನ ಸೆರೆ ಹಿಡಿಯುವಂಥ ಕೆಲಸಗಳಾಗ್ತಾ ಇದೆ. ಮೊದಲಿಗೆ 2 ಅಂತೇಳಿ ಕನ್ಫ್ಯೂಷನ್ ಆಗಿತ್ತು, ಈಗ ಒಂದೇ ಚಿರತೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಮತ್ತಷ್ಟು ಅಪ್ಡೇಟ್ ಮಾರುತಿ? ನಾಗೇಂದ್ರ ಬಾಬು, ಬೆಳಂಬೆಳಗ್ಗೆ ಬಹಿರ್ದೆಸೆಗೆ ಹೋದಂತ ಗ್ರಾಮದ ಯುವಕರಿಬ್ಬರಿಗೆ ಕಂಡಂತ ಚಿರತೆ ಇದು ಶಾಕ್ ಅನ್ನ ಕೊಡಲಾಗಿತ್ತು ಅವ್ರಿಗೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಬಹಿರ್ದೆಸೆಗೆ ಕೂತಾಗ ಚಿರತೆಗಳು ಪ್ರತ್ಯಕ್ಷ ಆಗ್ತವೆ. ಅಂದ್ರೆ ಸಂಜೆ ಕೂಡ 3 ಚಿರತೆಗಳು ಇದೇ ಗ್ರಾಮದಲ್ಲಿ ಓಡಾಡಿದ್ವು ಅಂತಕ್ಕಂಥದ್ದನ್ನ ಸ್ಥಳೀಯ ಜನರಿಗೆ ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಚಿರತೆಗಳು ಗ್ರಾಮೀಣ ಭಾಗ ಆಗಿರೋದ್ರಿಂದ ಆಡು ಮತ್ತೆ ಹೊಲದಲ್ಲಿ ಬರ್ತಕ್ಕಂಥ ಜಿಂಕೆಗಳನ್ನ ಬೇಟೆಯಾಡಿ ತಿಂತಾ ಇದ್ವು ಅಂತ ಹೇಳಿ. ಈಗ ಸದ್ಯಕ್ಕೆ ಮಾಳಾಪುರ, ಅಗಡಿ ಮತ್ತು ಬಸಾಪುರ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿದ್ವು. 3 ಚಿರತೆ, ಒಂದು ಮರಿ ಚಿರತೆ
ಒಂದು ಗಂಡು ಮತ್ತು ಒಂದು ಹೆಣ್ಣು ಚಿರತೆ ಅಂತೇಳಿ ಈಗ ಸ್ಥಳೀಯ ಅಧಿಕಾರಿಗಳು ತಿಳಿಸಿರುವಂತದ್ದು. ಸದ್ಯಕ್ಕೆ ಒಂದು ಚಿರತೆ ಮಾತ್ರ ಈಗ ಇರುವಂತದ್ದು, ಅಂದ್ರೆ ಪಕ್ಕದಲ್ಲಿ ಚೀಲ ಒಂದಿತ್ತು, ಅದನ್ನ ನೋಡಿ ಸಂಖ್ಯೆ ವ್ಯಕ್ತಪಡಿಸಿದ್ರು ಹೇಳಿದಾವೆ ಅಂತ ಹೇಳಿ. ಸದ್ಯಕ್ಕೆ ಒಂದಿರುವಂತದ್ದು. ಇದೀಗ ಸ್ಥಳಕ್ಕೆ ಫೈರಿಂಗ್ ಕೂಡ ಬಂದಿರುವಂತದ್ದು, ಅಗ್ನಿಶಾಮಕ ದಳ ಕೂಡ ಬಂದು ಕಾಳಜಿ ನಡೆಸ್ತಾ ಇದೆ. ಇನ್ನು ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಚಿರತೆ ಮಾತ್ರ ನಿದ್ದೆ ಮಾಡ್ತಾ ಇರುವಂತದ್ದು. ಹೊರಗಡೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದು ಜನರು, ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಚಿರತೆ ಮಾತ್ರ ನಿದ್ರೆಗೆ ಜಾರಿದೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಕಣ್ಣಿಗೆ ಸೆರೆಯಾಗಿರುವಂತಹ ನಿದ್ರೆಗೆ ಜಾರುವಂತಹ ಚಿರತೆಯ ಚಿತ್ರಣ ಈಗಾಗಲೇ ಜನರು ಸಾಕಷ್ಟು ಬೇಡಿಕೆಯಿಂದ ನೋಡ್ತಿರುವಂತದ್ದು. ಅದು ಅಲ್ಲದೆ ಇಷ್ಟೊಂದು ಕೆಲಸವನ್ನು ಮಾಡ್ತಾರೆ, ಇಷ್ಟು ಸೌಂಡ್ ಆಯಿತು, ಪಟಾಕಿಯನ್ನು ಹೊಡೆದ್ರು, ತಗಡನ್ನ ಬಾರಿಸುವ ಮುಖಾಂತರ ಶಬ್ದ ಮಾಡಿದ್ರು ಕೂಡ ಈವರೆಗೂ ಚಿರತೆ ಮಾತ್ರ ನಿದ್ದೆಯಿಂದ ಹೇಳ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಆಗಾಗ ಬೋನಿನ ಪಕ್ಕ ಬರುತ್ತೆ, ಒಂದು ಕಾಲ ಇಟ್ಟು ನಂತರ ಇದು ಬೋನ್ ಅಂತ ಗೊತ್ತಾದ ತಕ್ಷಣ ಮತ್ತೆ ಇನ್ನು ಸರಿತಾ ಇದೆ ಅಂತ ಹೇಳ್ಬೋದು. ಸರಿಸುಮಾರು 5 ಗಂಟೆಗಳ ಕಾರ್ಯಾಚರಣೆಯಿಂದ ಈಗ ಸುಸ್ತಾಗಿರುವಂಥದ್ದು. ಸಾಕಷ್ಟು ಸುರುವಿಸಿನಲ್ಲಿ ಜನರು ಕೂಡ ಎಲ್ಲೂ ಹೋಗದೆ ಚಿರತೆಯನ್ನು ನೋಡ್ಲಿಕ್ಕೆ ಕಾದು ಕುಳಿತಿದ್ದಾರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆ ಚಿರತೆಯನ್ನು ಒಂದು ಸೆರೆ ಹಿಡಿಲಿಕ್ಕೆ ಅಗ್ನಿಶಾಮಕ ದಳ ಕೂಡ ಬಂದಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಹಾವೇರಿಯಲ್ಲಿ ಜನರ ನಿದ್ದೆಗೆಡಿಸಿದ್ದ 2 ಚಿರತೆಗಳು, ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಹರಸಾಹಸ ಮಾಡಲಾಗ್ತಾ ಇದೆ. 2 ಚಿರತೆಗಳು, ಅದರಲ್ಲಿ 2 ಚಿರತೆಗಳನ್ನು ಟನಲ್ನಿಂದ ಹೊರಕ್ಕೆ ಕರ್ಕೊಂಬರದೆ ಈಗ ಒಂದು ರೀತಿಯಲ್ಲಿ ಹರಸಾಹಸ ಪಡುವಂತಾಗಿದೆ. ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಚಿರತೆಗಳ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೆಳಗ್ಗೆಯಿಂದಲೂ ಚಿರತೆಗಳನ್ನು ಬೋನಿಗಟ್ಟೋದಕ್ಕೆ ಸಿಬ್ಬಂದಿಗಳು ಪರದಾಡುವಂತಾಗ್ತಾ ಇದೆ. ಸುಡು ಬಿಸಿಲಲ್ಲಿ ಚಿರತೆಗಳನ್ನು ಸೆರೆ ಹಿಡಿಯೋದೇ ಈಗ ಸಿಬ್ಬಂದಿಗೆ ಹರಸಾಹಸ ಆಗ್ಬಿಟ್ಟಿದೆ. ಸತತ 5 ಗಂಟೆಗಳಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆನ ಮಾಡಿ ಇಲ್ಲಿ ಇರುವಂತ ಚಿರತೆಗಳನ್ನ ಸೆರೆ ಹಿಡಿಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಆ ಟನಲ್ನ ಒಳಗಡೆ 2 ಚಿರತೆಗಳು ನೆಮ್ಮದಿಯಾಗಿ ಮಲಗಿದೆ. ಪಟಾಕಿ ಹೊಡೆದ್ರೂ ಬರ್ತಾ ಇಲ್ಲ, ಜೋರಾಗಿ ಗದ್ದಲ ಮಾಡಿದ್ರೂ ಹೊರಗೆ ಬರ್ತಾ ಇಲ್ಲ. 2 ಭಾಗದಲ್ಲೂ ಕೂಡ ಬೋನ್ಗಳನ್ನ ಇರಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಗ್ರಾಮಸ್ಥರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಈ ಚಿರತೆ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಅಲ್ಲಿ ನೆರೆದಿರುವಂಥ ಜನರನ್ನು ನೋಡಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದಿದ್ದಾರೆ, ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ, ಸುತ್ತಮುತ್ತಲಿನ ಊರವರೆಲ್ಲ ಬಂದು ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ ನೋಡ್ತಿದ್ದಾರೆ. ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಸ್ಥಳದಿಂದಲೇ, ಆ ಕಾರ್ಯಾಚರಣೆ ನಡೀತಾ ಇರುವಂಥ ಸ್ಥಳದಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಕಳೆದ 3-4 ದಿನಗಳಿಂದ ಹಾವೇರಿ ತಾಲೂಕಿನ ಅಗಡಿ ಮತ್ತು ಮಾಳಾಪುರ, ಬಸಾಪುರ ಮತ್ತು ವಿವಿಧ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಲ್ಲದೆ ಜಿಂಕೆ ಆಗಿರ್ಬೋದು, ಮನೆ ಮೇಲೆ ಸಾಕಿರುವಂಥ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ನಾಯಿಗಳನ್ನ ಹೊತ್ತೊಯ್ದಂಥ ಚಿರತೆ ಏನಿತ್ತು, ಇವತ್ತದು ಬೆಳಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನೋಡ್ತಾ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಯಾಕಂತಂದರೆ ಚಿರತೆಯನ್ನು ಬೆಳಗ್ಗೆ ಹೊರಗಡೆ ಬಂದಂತಂದರೆ ಬಾತ್ರೂಮ್ಗೆ ಬಂದಂಥ ಸ್ಥಳೀಯವರು ನೋಡಿ ಇಲಾಖೆಗೆ ತಿಳಿಸಿರುವಂಥದ್ದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಬೋರ್ಗಳನ್ನು ಇಟ್ಟಿರುವಂಥದ್ದು, ಅಂದರೆ ಚಿಕ್ಕದಾದ ಚರಂಡಿ, ಅಂದರೆ ಒಂದು ರೀತಿಯಲ್ಲಿ ಕಾಲುವೆ ಇರುತ್ತೆ, ಆ ಕಾಲುವೆಗಳಲ್ಲಿ ಅದು ಹೋಗಿರುವಂಥದ್ದು, ಅಂದರೆ ಅಲ್ಲಿ ಮಲಗಿತ್ತು ಅಂತಕ್ಕಂಥದ್ದನ್ನು ಸ್ಥಳೀಯರು ನೋಡಿ ಹೇಳಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಂಪೂರ್ಣವಾಗಿ ಹರಸಾಹಸ ಪಡ್ತಿರುವಂಥದ್ದು. ಬೋರ್ಗಳನ್ನು ಇಟ್ಟುವ ಮುಖಾಂತರ, ಪಟಾಕಿ ಇಡುವ ಮುಖಾಂತರ ಅದನ್ನು ಸೆರೆಹಿಡಿಯಲು ಮುಂದಾಗ್ತಾ ಇರುವಂಥದ್ದು. ಆದರೆ ಅದ್ರ ಜೊತೆಗೆ ಜನಗಳನ್ನ ನೋಡ್ತಾ ಇರ್ಬೋದು. ಜನ ಒಂದು ರೀತಿಯಲ್ಲಿ ಚಿರತೆಯನ್ನು ನೋಡಲಿಕ್ಕೆ ಮುಗಿಬಿದ್ದಿರುವಂಥದ್ದು. ಬೆಳಗ್ಗೆ ಏನು ಕಾರ್ಯಾಚರಣೆ ಪ್ರಾರಂಭವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನರು ಇಲ್ಲಿದ್ದ ಸ್ಥಳದಿಂದ ಕದಲ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಚಿರತೆನೇ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಜನ ಬಂದು ನಿಂತ್ಕೊಂಡಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈ ಬಲಗಡೆ ಆದರೆ ಇನ್ನು ಎಡಭಾಗದಲ್ಲಿ ಕೂಡ ಚರಂಡಿಯ ಕೊನೆ ಎಂಡಿದೆ. ಅಂದರೆ ಸ್ಥಳೀಯರು ಬೆಳಗ್ಗೆ ಏನೋ ಬಾತ್ರೂಮ್ಗೆ ಬಂದಾಗ ನೋಡುವಂಥ ಚಿರತೆಯನ್ನು ಅಕ್ಕಪಕ್ಕದ ಸಿಕ್ಕಂಥ ತಗಡುಗಳನ್ನ ಇಟ್ಟು ಅದನ್ನು ಮುಚ್ಚಾಕ್ತಾರೆ. ಅಂದರೆ ಚಿರತೆಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಆಸ್ಪದ ನೀಡದಂತೆ ಅದನ್ನು ಬಂದಿ ಮಾಡ್ತಾರೆ. ಅಂದರೆ 3-4 ದಿನಗಳಿಂದ ಚಿರತೆಯ ಓಡಾಟ ಈ ಮಾಳಾಪುರ ಗ್ರಾಮದಲ್ಲಿ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಅಂದರೆ ಏನು ಈಗ ಸದ್ಯಕ್ಕೆ ಚಿರತೆ ಸೆರೆಯಾಗುವ ಜಾಗ ಇದೆ, ಅಲ್ಲಿದ್ದ ಕೇವಲ ಗ್ರಾಮಕ್ಕೆ 200 ಮೀಟರ್ಗಳಷ್ಟು ದೂರ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಏನು ಕಾಣ್ತಾ ಇದೆ ಅದು ಆ ಚರಂಡಿಯ ಮೇಲ್ಗಡೆ ಇರ್ತಕ್ಕಂಥ ಒಳಗಡೆ ಪಟಾಕಿಗಳನ್ನು ಹಾಕಿ ಹೊಡೆಯುವ ಮುಖಾಂತರ ಸದ್ಯಕ್ಕೆ ಅದನ್ನು ಸೆರೆ ಹಿಡಿಯುವಲ್ಲಿ ಮುಂದಾಗ್ತಿರುವಂಥದ್ದು. ಇಲ್ಲಿ ನೋಡ್ತಾರೆ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ ಅಂದರೆ, ಇಲ್ಲೊಂದು ಬೋನ್ ಇದೆ. ಆ ಬೋನ್ ಅಂದರೆ ಒಂದು ತೆಗ್ಗಿರುವಂಥದ್ದು, ಆ ತೆಗ್ದಲ್ಲಿ ಚಿರತೆ ಬಿದ್ದಿರುವಂಥದ್ದು. ಸ್ಥಳ ನೋಡುವಂಥ ಸ್ಥಳೀಯ ಗ್ರಾಮಸ್ಥರು ಈಗ ಅಲ್ಲಿ ತಗಡನ್ನು ತಂದು ಹಾಕಿ ಕಲ್ಲುಗಳನ್ನು ಇಟ್ಟು ಅಭಯಾರಣ್ಯ ಅಂದರೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಸದ್ಯಕ್ಕೆ ಚಿರತೆ ಸೆರೆ ಹಿಡಿಯಲಿಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಜನರು ಕೂಡ ಕಾಟ ಕೊಡ್ತಿರೋದು. ಅಂದರೆ ಮನುಷ್ಯರ ವಾಸನೆ ಆಗುವ ಮತ್ತು ಸೌಂಡ್ ಮಾಡಿದ್ರೆ ಚಿರತೆ ಓಡೋಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳು ಚಿರತೆ ಸೆರೆ ಹಿಡಿಯುವ ಕಾರ್ಯ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.
ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ಸದ್ಯಕ್ಕೆ ಏನಾಗ್ತದೆ, 5 ಗಂಟೆಯಿಂದ ಹರಸಾಹಸವನ್ನ ಪಟ್ಟು ಚಿರತೆನ ಸೆರೆ ಹಿಡುವಂಥ ಕೆಲಸಗಳಾಗ್ತಾ ಇದೆ. ಮೊದಲಿಗೆ 2 ಅಂತೇಳಿ ಕನ್ಫ್ಯೂಷನ್ ಆಗಿತ್ತು, ಈಗ ಒಂದೇ ಚಿರತೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಮತ್ತಷ್ಟು ಅಪ್ಡೇಟ್ ಮಾರುತಿ? ನಾಗೇಂದ್ರ ಬಾಬು, ಬೆಳ್ಳಂಬೆಳಿಗ್ಗೆ ಬಹಿರ್ದೆಸೆಗೆ ಹೋದಂತ ಗ್ರಾಮದ ಯುವಕರಿಬ್ಬರಿಗೆ ಕಂಡಂತ ಚಿರತೆ ಇದು. ಶಾಕ್ ಅನ್ನ ಕೊಡಲಾಗಿತ್ತು ಅವ್ರಿಗೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಬಹಿರ್ದೆಸೆಗೆ ಕೂತಾಗ ಆ ಚಿರತೆಗಳು ಪ್ರತ್ಯಕ್ಷ ಆಗ್ತವೆ. ಅಂದ್ರೆ ಸಂಜೆ ಕೂಡ 3 ಚಿರತೆಗಳು ಇದೇ ಗ್ರಾಮದಲ್ಲಿ ಓಡಾಡಿದ್ದು ಅಂತಕ್ಕಂಥದ್ದನ್ನ ಸ್ಥಳೀಯ ಜನರು ಈಗ ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಚಿರತೆಗಳು ಗ್ರಾಮೀಣ ಭಾಗ ಆಗಿರೋದ್ರಿಂದ ಆಡು ಮತ್ತೆ ಹೊಲದಲ್ಲಿ ಬರ್ತಕ್ಕಂಥ ಜಿಂಕೆಗಳನ್ನ ಬೇಟೆಯಾಡಿ ತಿಂತಾ ಇದ್ವು ಅಂತ ಹೇಳಿ. ಈಗ ಸದ್ಯಕ್ಕೆ ಮಾಳಾಪುರ, ಅಗಡಿ ಮತ್ತು ಬಸಾಪುರ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು. 3 ಚಿರತೆ, ಒಂದು ಮರಿ ಚಿರತೆ, ಒಂದು ಗಂಡು ಮತ್ತು ಒಂದು ಹೆಣ್ಣು ಚಿರತೆ ಅಂತ ಹೇಳಿ ಈಗ ಸ್ಥಳೀಯ ಅಧಿಕಾರಿಗಳು ತಿಳಿಸಿರುವಂತದ್ದು. ಸದ್ಯಕ್ಕೆ ಒಂದು ಚಿರತೆ ಮಾತ್ರ ಈಗ ಇರುವಂತದ್ದು. ಅಂದ್ರೆ ಪಕ್ಕದಲ್ಲಿ ಚೀಲ ಒಂದಿತ್ತು, ಅದನ್ನ ನೋಡಿ ಸಂಖ್ಯೆ ವ್ಯಕ್ತಪಡಿಸಿದ್ರು, ಹೇಳಿದಾವೆ ಅಂತ ಹೇಳಿ. ಸದ್ಯಕ್ಕೆ ಒಂದಿರುವಂತದ್ದು. ಇದೀಗ ಸ್ಥಳಕ್ಕೆ ಫೈರಿಂಗ್ ಕೂಡ ಬಂದಿರುವಂತದ್ದು. ಅಗ್ನಿಶಾಮಕ ದಳ ಕೂಡ ಬಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನು ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಚಿರತೆ ಮಾತ್ರ ನಿದ್ದೆ ಮಾಡ್ತಾ ಇರುವಂತದ್ದು. ಹೊರಗಡೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ರು ಜನರು, ಅಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಚಿರತೆ ಮಾತ್ರ ನಿದ್ರೆಗೆ ಜಾರಿದೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಕಣ್ಣಿಗೆ ಸೆರೆಯಾಗಿರುವಂತಹ ನಿದ್ರೆಗೆ ಜಾರುವಂತಹ ಚಿರತೆಯ ಚಿತ್ರಣ ಈಗಾಗಲೇ ಜನರು ಸಾಕಷ್ಟು ಬೇಡಿಕೆಯಿಂದ ನೋಡ್ತಾ ಇರುವಂತದ್ದು. ಅದು ಅಲ್ಲದೆ ಇಷ್ಟೊಂದು ಕೆಲಸವನ್ನು ಮಾಡ್ತಾರೆ, ಇಷ್ಟು ಸೌಂಡ್ ಆಯಿತು, ಪಟಾಕಿಯನ್ನು ಹೊಡೆದ್ರು, ತಗಡನ್ನ ಬಾರಿಸೋ ಮುಖಾಂತರ ಶಬ್ದ ಮಾಡಿದ್ರು ಕೂಡ ಈವರೆಗೂ ಚಿರತೆ ಮಾತ್ರ ನಿದ್ದೆಯಿಂದ ಹೇಳ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಆಗಾಗ ಬೋನಿನ ಪಕ್ಕ ಬರುತ್ತೆ, ಒಂದು ಕಾಲ ಇಟ್ಟು ನಂತರ ಇದು ಬೋನ್ ಅಂತ ಗೊತ್ತಾದ ತಕ್ಷಣ ಮತ್ತೆ ಇನ್ನು ಸರಿತಾ ಇದೆ ಅಂತ ಹೇಳ್ಬೋದು. ಸರಿಸುಮಾರು 5 ಗಂಟೆಗಳ ಕಾರ್ಯಾಚರಣೆಯಿಂದ ಈಗ ಸುಸ್ತಾಗಿರುವಂಥದ್ದು. ಸಾಕಷ್ಟು ಸುರುವಿಸಿನಲ್ಲಿ ಜನರು ಕೂಡ ಎಲ್ಲೂ ಹೋಗದೆ ಚಿರತೆನ ನೋಡ್ಲಿಕ್ಕೆ ಕಾದು ಕುಳಿತಿದ್ದಾರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆ ಚಿರತೆಯನ್ನು ಒಂದು ಸೆರೆ ಹಿಡಲಿಕ್ಕೆ ಅಗ್ನಿಶಾಮಕ ದಳ ಕೂಡ ಬಂದಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.